ಹೆಲೋ ಗಾಯ್ಸ್, ಎಂತ ಗೊತ್ತುಂಟಾ, ಇದುವರೆಗೆ ನಾನು ಮತ್ತು ಅಜ್ಜು ಇಬ್ಬರೇ ಕುಕ್ಕಿಂಗಿದು ವೀಡಿಯೋ ಮಾಡ್ತಾಯಿದ್ವಿ. ಸೊ ಫಾರ್ ದಿ ಫಸ್ಟ್ ಟೈಮು ನಾನಿವತ್ತು ಸಿಂಗಲ್ ಕುಕ್ಕಿಂಗ್ ವೀಡಿಯೋ ಮಾಡ್ತಾಯಿದ್ದೇನೆ. ಬಟ್ ನನಗೆ ತುಂಬ ಡಿಲೇ ಅಂತ ಹೇಳಿದರೆ, ತುಂಬ ಲ್ಯಾಗ್ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಯಾಕಂದರೆ ಮಗು ಒಂದು ಇದ್ದರಿಂದ ಅವ ತುಂಬ ಚೊರೆ ಮಾಡ್ತಾನೆ. ನನಗೆ ಒಂದು ಜಸ್ಟ್ 5 ಮಿನಿಟ್ಸಲ್ಲಿ ಹಲಸಿನ ಹಣ್ಣು ಸಿಕ್ಕಿತ್ತು ನಮಗೆ. ಸೊ ಆ ಹಲಸಿನ ಹಣ್ಣಿದ್ದು ಒಗ್ಗರಣೆ ಹೇಗೆ ಮಾಡ್ತಾರೆ ಅಂತ ಹೇಳಿ ರಪ್ಪ ಅದೊಂದು ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ, ಬನ್ನಿ. ಒಂದು ಕಡಾಯಿ ತಗೊಂಡು ಅದಕ್ಕೆ 2-3 ಸ್ಪೂನು ಕೊಕೊನಟ್ ಆಯಿಲ್ ಹಾಕಿದೆ. ಅದಕ್ಕೆ ಸಾಸಿವೆ ಹಾಕಿದೆ. ಸಾಸಿವೆ ಸ್ವಲ್ಪ ಪಟ್ಪಟ ಆಗೋ ತನಕ ಕಾಯಬೇಕು, ಇಲ್ಲದ್ರೆ ಸ್ವಲ್ಪ ಕಹಿ ಬರ್ತದೆ. ಇದು ಪಟ್ಪಟ ಆದ ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕೋದು. ಇದು ಕಂಪ್ಲೀಟ್ ಕಲರ್ ಚೇಂಜ್ ಆಗಬೇಕು. ಉದ್ದಿನಬೇಳೆ ಹಾಕ್ತಾ ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಮತ್ತು ಕೆಂಪು ಮೆಣಸನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಕುದ್ದಬೇಕು, ಇಲ್ಲದ್ರೆ ಮುಖಕ್ಕೆ ರಡ್ತದೆ. ಅದು ಸರಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಇದು ನಾನು ಮಾಡುವವಳಲ್ಲ, ಹಲಸಿನ ಹಣ್ಣು ಒಂದು ಸಿಕ್ಕಿತ್ತು ಅಂತ ಹೇಳಿ ಮಾಡ್ತಾಯಿದ್ದೇನೆ. ಅಜ್ಜನಿಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಹಲಸಿನ ಹಣ್ಣು ಹಾಳಾಗ್ತದೆ ಅಂತ ಹೇಳಿ ಮಾಡ್ತಾ ಕೂತ್ಕೊಂಡೆ. ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಕ್ಲೀನ್ ಮಾಡಿಟ್ಟದ್ದು ಹಲಸಿನ ಹಣ್ಣು ಹಾಕಬೇಕು. ನೋಡಿ, ಹಲಸಿನ ಹಣ್ಣು ಹಾಕಿದ ನಂತರ ಇದು ಕರೆಕ್ಟ್ ಮಿಕ್ಸ್ ಮಾಡಬೇಕಾಯ್ತಾ. ಯಾಕೆಂದರೆ ಒಗ್ಗರಣೆ ಆಲ್ರೆಡಿ ಕೊಟ್ಟದಿರ್ತದಲ್ಲ, ಅದು ಇಡೀ ಹಲಸಿನ ಹಣ್ಣಿಗೆಲ್ಲ ತಾಗಬೇಕು. ಸೊ ಕರೆಕ್ಟ್ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿದ ನಂತರ ಇದ್ರದ್ದು ಕಲರ್ ಚೇಂಜ್ ಆಗ್ತದೆ. ಅಂದರೆ ಸ್ವಲ್ಪ ಬೇಯಬೇಕು. ಬೆಂದ ನಂತರ ಕಲರ್ ಚೇಂಜ್ ಆಗೋ ತನಕ ಬೇಯಿಸಬೇಕು. ಇದೀಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ, ಯಾಕಂದರೆ ಯೂಶ್ವಲಿ ಬೆಲ್ಲ ಹಾಕೋದಿಲ್ಲ, ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ, ಸೊ ಬೆಲ್ಲ ಹಾಕಿದೆ. ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಹಲಸಿನ ಹಣ್ಣು ಸ್ವೀಟ್ ಇರ್ತದಲ್ಲ, ಹಾಕಬೇಕಂತ ಹೇಳಿಲ್ಲ, ಬೇಕಾದರೆ ಹಾಕ್ಬೋದು ಅಂತೇಳಿ, ಆಪ್ಷನಲ್. ಈಗ ಇದನ್ನು ಕರೆಕ್ಟ್ ಮಿಕ್ಸ್ ಮಾಡಬೇಕು. ಬೆಲ್ಲ ಪೌಡರ್ ಇರೋದ್ರಿಂದ ತೊಂದರೆ ಇಲ್ಲ, ಕೆಲವು ಗಟ್ಟಿ ಬೆಲ್ಲ ಇರ್ತದಲ್ಲ, ಅದು ಬೇಗ ಕರಗುದಿಲ್ಲ. ಅದಕ್ಕೆ ಕರೆಕ್ಟ್ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಬೇಯಲಿಕ್ಕೆ ಇಡುವ. ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೇನೆ. 5 minutes later. 5 ಮಿನಿಟ್ಸ್ ಕುಕ್ ಆದ ನಂತರ ನಾನು ತೆಗೆದೆ ಲಿಡ್. ಈಗ ಸರಿ ಮಿಕ್ಸ್ ಮಾಡಬೇಕು. ಇದು ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೊಂದು 2-3 ಮಿನಿಟ್ಸ್ ತನಕ ಹೀಗೆ ಕೈ ಆಡಿಸ್ಬೇಕು. ಈಗ ರೆಡಿ ಆಯಿತು. ಇನ್ನು ಪ್ಲೇಟಿಗೆ ಹಾಕ್ತೇನೆ. ನೋಡಿ, ಈಗ ಹಲಸಿನ ಹಣ್ಣಿದು ರೆಸಿಪಿ ಒಗ್ಗರಣೆ ರೆಡಿ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮನೆಯಲ್ಲಿ ಹಲಸಿನ ಹಣ್ಣಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ.